ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಲಗೈಯಲ್ಲೇ ಯಾಕೆ ದೇವರ ಪ್ರಸಾದವನ್ನು ತೆಗೆದುಕೊಳ್ಳಬೇಕು, ದೇವರ ಪೂಜೆಯನ್ನು ಮಾಡೋದಕ್ಕೆ ಹೇಗೆ ರೀತಿ ನೀತಿ ಸಂಪ್ರದಾಯಗಳಿದೆಯೋ ಹಾಗೆ ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವುದಕ್ಕೂ ಅದರದ್ದೇ ಆದ ಸಂಪ್ರದಾಯವಿದೆ. ದೇವರ ಪ್ರಸಾದವನ್ನು ನಾವು ಬಲಗೈಯಲ್ಲಿ ತೆಗೆದುಕೊಳ್ಳಬೇಕೆನ್ನುವ ನಿಯಮವೂ ಇದೆ. ಇದಕ್ಕೆ ಕಾರಣವೇನು? ದೇವರ ಪ್ರಸಾದವನ್ನು ನಾವು ಬಲಗೈಯಲ್ಲೇ ಯಾಕೆ ತೆಗೆದುಕೊಳ್ಳಬೇಕು, ಎಡಗೈಯಿಂದ ಯಾಕೆ ದೇವರ ಪ್ರಸಾದ ತೆಗೆದುಕೊಳ್ಳಬಾರದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಮೊದಲನೆಯದು, ಬಲಗೈಯಲ್ಲೇ ಯಾಕೆ ದೇವರ ಪ್ರಸಾದ ತೆಗೆದುಕೊಳ್ಳಬೇಕು. ಎರಡನೆಯದು, ಎಡಗೈಯಿಂದ ಯಾಕೆ ಪ್ರಸಾದ ತೆಗೆದುಕೊಳ್ಳಬಾರದು. ಮೂರನೆಯದು, ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವ ವಿಧಾನ. ಸಂಪ್ರದಾಯ, ಪದ್ಧತಿ, ಆಚಾರ ವಿಚಾರಗಳಲ್ಲಿ ಹಿಂದೂ ಧರ್ಮ ಯಾವಾಗಲೂ ಒಂದು ಕೈ ಮೇಲಿರುತ್ತದೆ. ಧಾರ್ಮಿಕ ಕಾರ್ಯಗಳಾಗಿರಬಹುದು, ಶುಭ ಕಾರ್ಯಗಳಾಗಿರಬಹುದು, ಅಥವಾ ಇನ್ಯಾವುದೇ ಕೆಲಸಗಳನ್ನು ಮಾಡುವಾಗ ನಾವು ಸಾಂಪ್ರದಾಯಬದ್ಧವಾಗಿ ಮಾಡುತ್ತೇವೆ. ಕಾರ್ಯಗಳನ್ನು ಮಾತ್ರವಲ್ಲ, ದಿನನಿತ್ಯದ ಪೂಜೆ ವಿಧಿವಿಧಾನಗಳಲ್ಲೂ ನಾವು ನಮ್ಮದೇ ಆದ ಸಂಪ್ರದಾಯ ಪದ್ಧತಿಯನ್ನು ಪಾಲಿಸುತ್ತೇವೆ. ಅವುಗಳ ಪ್ರಕಾರವೇ ದೇವಾನುದೇವತೆಗಳಿಗೆ ಗೌರವವನ್ನು ಸೂಚಿಸುತ್ತೇವೆ. ಪೂಜೆ ವಿಧಿವಿಧಾನಗಳಲ್ಲಿ ನಾವು ಪಾಲಿಸುವ ಸಂಪ್ರದಾಯಗಳಲ್ಲಿ ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವ ನಿಯಮವೂ ಒಂದಾಗಿದೆ. ದೇವರ ಪ್ರಸಾದವನ್ನು ನಾವು ಎಡಗೈಯಲ್ಲಿ ತೆಗೆದುಕೊಳ್ಳಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ನಮ್ಮ ಹಿರಿಯರು ಸಂಪ್ರದಾಯಗಳು ಕೂಡ ಇದನ್ನೇ ಹೇಳುತ್ತದೆ. ದೇವರ ಪ್ರಸಾದವನ್ನು ಯಾವ ಕೈಯಲ್ಲಿ ತೆಗೆದುಕೊಂಡರೆ ಏನು, ದೇವರ ಪ್ರಸಾದವನ್ನು ಬಲಗೈಯಲ್ಲೇ ಯಾಕೆ ತೆಗೆದುಕೊಳ್ಳಬಾರದು? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ, ನೋಡೋಣ ಬನ್ನಿ. ದೇವರ ಪ್ರಸಾದವನ್ನು ನಾವು ಯಾವ ರೀತಿ ತೆಗೆದುಕೊಳ್ಳಬೇಕು, ದೇವರ ಪೂಜೆಯನ್ನು ಮಾಡುವುದಕ್ಕೆ ಹೇಗೆ ವಿಧಿವಿಧಾನ ನಿಯಮಗಳಿದೆಯೋ ಹಾಗೆ ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವುದಕ್ಕೂ ಅದರದ್ದೇ ಆದ ನಿಯಮಗಳಿವೆ. ನೀವು ದೇವಸ್ಥಾನಗಳಿಗೆ ಹೋದಾಗ ಆಗಿರಬಹುದು, ಮನೆಯಲ್ಲಿ ಪೂಜೆ ಮಾಡಿದಾಗ ಆಗಿರಬಹುದು, ಅಥವಾ ಇನ್ಯಾವುದೇ ಧಾರ್ಮಿಕ ಕಾರ್ಯಗಳೆಲ್ಲಾಗಿರಬಹುದು, ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಎರಡು ಕೈಗಳನ್ನು ಕಾಲುಗಳನ್ನು ತೊಳೆದುಕೊಂಡು ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಶುದ್ಧ ಕೈಗಳಿಂದ ಮಾತ್ರ ಪ್ರಸಾದವನ್ನು ನಾವು ತೆಗೆದುಕೊಳ್ಳಬೇಕು. ಬಳಿಕ ಪ್ರಸಾದವನ್ನು ನೀಡಿರುವುದಕ್ಕಾಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಆ ಪ್ರಸಾದವನ್ನು ಎರಡೂ ಕಣ್ಣುಗಳಿಗೆ ಮತ್ತು ಹಣೆಗೆ ಮುಟ್ಟಿಸಿ ನಂತರ ಪ್ರಸಾದವನ್ನು ಬಲಗೈಯಿಂದ ತೆಗೆದುಕೊಳ್ಳಿ. ಪ್ರಸಾದವನ್ನು ತೆಗೆದುಕೊಂಡಾಗ ಎಲ್ಲೆಂದರಲ್ಲಿ ಚೆಲ್ಲಬಾರದು. ತಿಂದ ಬಳಿಕ ಕೈ ತೊಳೆಯಬೇಕು. ನಿಂತು ಪ್ರಸಾದವನ್ನು ತಿನ್ನಬಾರದು ಹಾಗೂ ಚಪ್ಪಾಳಿಯನ್ನು ಧರಿಸಿ ಪ್ರಸಾದವನ್ನು ಸ್ವೀಕರಿಸಬಾರದು ಮತ್ತು ತಿನ್ನಲೂಬಾರದು. ಬಲಗೈಯಲ್ಲೇ ಯಾಕೆ ಪ್ರಸಾದ ತೆಗೆದುಕೊಳ್ಳಬೇಕು ಅಂದ್ರೆ, ನಮ್ಮ ಎಡಗೈಗಿಂತಲೂ ಬಲಗೈಯಲ್ಲಿ ಶಕ್ತಿಯ ಪ್ರಮಾಣ ಹೆಚ್ಚಾಗಿರುತ್ತದೆ. ನಮ್ಮ ಎರಡೂ ಕೈಯಲ್ಲಿ ವಿಶೇಷವಾದ ಗುಪ್ತ ಶಕ್ತಿ ಇರುತ್ತದೆ. ನಮ್ಮ ಎಡಗೈಯಲ್ಲಿರುವ ಗುಪ್ತ ಶಕ್ತಿಗಳು ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ, ನಮ್ಮ ಬಲಗೈಯಲ್ಲಿರುವ ಗುಪ್ತ ಶಕ್ತಿಗಳು ಸೂರ್ಯನೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ನಾವು ಸೂರ್ಯನೊಂದಿಗೆ ಸಂಬಂಧವನ್ನು ಹೊಂದಿರುವ ಬಲಗೈಯಿಂದ ಪ್ರಸಾದವನ್ನು ಸ್ವೀಕರಿಸಿದಾಗ ಸೂರ್ಯದೇವನು ಆರೋಗ್ಯ, ಸಂಪತ್ತು, ಸಮೃದ್ಧಿ, ಸಮಾಜದಲ್ಲಿ ಕೀರ್ತಿ, ಗೌರವವನ್ನು ಕರುಣಿಸುತ್ತಾನೆ. ಹಾಗಾಗಿ ಜನರು ಹೆಚ್ಚಾಗಿ ದೇವರ ಪೂಜೆಯನ್ನು ಮಾಡುವಾಗ ಹೆಚ್ಚಾಗಿ ತಮ್ಮ ಬಲಗೈಯನ್ನು ಮೊದಲು ಬಳಸುತ್ತಾರೆ. ಎಡಗೈಯಿಂದ ಯಾಕೆ ಪ್ರಸಾದ ತೆಗೆದುಕೊಳ್ಳಬಾರದು ಅಂದ್ರೆ, ಸಾಮಾನ್ಯವಾಗಿ ನಾವು ಎಡಗೈಯನ್ನು ಅಶುದ್ಧ ಕಾರ್ಯಗಳನ್ನು ಅಥವಾ ಕೆಲಸಗಳನ್ನು ಮಾಡುವುದಕ್ಕಾಗಿ ಬಳಸುತ್ತೇವೆ. ಈ ಎಡಗೈಯನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ನಾವು ಬಳಸುವುದರಿಂದ ದೇವರ ಕಾರ್ಯಗಳನ್ನು ಮಾಡುವಾಗ ಈ ಎಡಗೈಯನ್ನು ಬಳಸಲು ಹೋಗುವುದಿಲ್ಲ. ಎಡಗೈಯಿಂದ ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದು ಅಶುದ್ಧವೆಂದು ಪರಿಗಣಿಸಲಾಗಿದೆ. ದೇವರ ಪೂಜೆಯನ್ನು ಮಾಡುವಾಗ ಆಗಿರಬಹುದು ಅಥವಾ ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಆಗಿರಬಹುದು,
ಅಥವಾ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಆಗಿರಬಹುದು. ನಾವು ಬಲಗೈಯನ್ನೇ ಹೆಚ್ಚಾಗಿ ಬಳಸಬೇಕು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.